ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಭಾರತೀಯ ಸೈನ್ಯದಲ್ಲಿ ಕೊಡುವಂತಹ ಅತ್ಯುತ್ತಮ ಪ್ರಶಸ್ತಿ ಪರಮವೀರ ಚಕ್ರ ಪ್ರಶಸ್ತಿ. ಈ ಪ್ರಶಸ್ತಿನ ಶುರು ಮಾಡಿದ್ಯಾರು? ಈ ಮೆಡಲ್ನ ಡಿಸೈನ್ ಮಾಡಿದ್ಯಾರು? ಈ ಪ್ರಶಸ್ತಿನ ಯಾರಿಗೆಲ್ಲ ಕೊಡಲಾಗುತ್ತೆ? ಇಲ್ಲಿವರೆಗೂ ಎಷ್ಟು ಜನರಿಗೆ ಕೊಡಲಾಗಿದೆ? ಎಷ್ಟು ಜನರಿಗೆ ಮರಣೋತ್ತರವಾಗಿ ಕೊಡಲಾಗಿದೆ? ಈ ಪರಮವೀರ ಚಕ್ರ ಪ್ರಶಸ್ತಿಯ ಹಿಂದೆ ಒಂದು ಸುಂದರವಾದ ಕಥೆ ಇದೆ. ಇಲ್ಲಿನ ಸೈನಿಕ ಬೇರೆ ದೇಶಕ್ಕೆ ಪ್ರವಾಸಕ್ಕೆಂದು ಹೋದಾಗ ಆ ದೇಶದ ಒಬ್ಬ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿ ಭಾರತಕ್ಕೆ ಕರ್ಕೊಂಡ್ ಬರ್ತಾನೆ. ಆ ಮಹಿಳೆ ಈ ಪರಮವೀರ ಚಕ್ರದ ಆ ಒಂದು ಡಿಸೈನ್ ಮಾಡಿದ್ದು. ಸೊ ಈ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ಬನ್ನಿ. ಇದು ಪರಮವೀರ ಚಕ್ರದ ಕಥೆ. ಇದು ಭಾರತದ ಅತಿ ದೊಡ್ಡ ಮಿಲಿಟರಿ ಅವಾರ್ಡ್ ಆಗಿದೆ. ಈ ಕಥೆ ಶುರುವಾಗುತ್ತೆ. ಸ್ವಿಸ್ನ ಒಬ್ಬ ಮಹಿಳೆ ಭಾರತದ ಯುವ ಸೈನಿಕನನ್ನ ಭೇಟಿಯಾಗ್ತಾಳೆ. ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಇಲ್ಲೂ ಕೂಡ ಅದೇ ಆಗಿತ್ತು. ಆದರೆ ಎಲ್ಲ ಲವ್ ಸ್ಟೋರಿಗಳಲ್ಲಿ ಆಗುವಂತೆ ಇಲ್ಲೂ ಹುಡುಗಿ ಕುಟುಂಬಸ್ಥರಿಗೆ ಹುಡುಗ ಇಷ್ಟ ಆಗ್ಲೇ ಇಲ್ಲ. ಈ ಲವ್ ಸ್ಟೋರಿಗೂ ಪರಮವೀರ ಚಕ್ರಕ್ಕೂ ಏನ್ ಸಂಬಂಧ ಅಂತ ನೀವು ಯೋಚಿಸ್ತಿರ್ಬೇಕಲ್ಲ. ಹಾಗಾದ್ರೆ ಬನ್ನಿ ತಿಳಿಯೋಣ. ಎಸ್, ಅವ್ರ ಮನೆಯವರು ಒಪ್ಪಲಿಲ್ಲ, ಆದ್ರೂ ಕೂಡ ಇವರು ಮದುವೆ ಆಗ್ತಾರೆ, ಭಾರತಕ್ಕೆ ಬಂದ್ಬಿಡ್ತಾರೆ. ಭಾರತಕ್ಕೆ ಬಂದ ಮೇಲೆ ಅವಳು ತನ್ನ ಹೆಸರನ್ನ ಬದಲಿಸಿಕೊಂಡು ಬಿಡ್ತಾಳೆ. ಇಲ್ಲಿ ಬಂದ ಮೇಲೆ ಅವಳು ಸಾವಿತ್ರಿಬಾಯಿ ಕನೋಲ್ಕರ್ ಆಗಿಬಿಡ್ತಾಳೆ. ನೇಮ್ ಚೇಂಜ್ ಆದಮೇಲೆ ನಳಂದ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ಮಾಡಿ ಹಿಂದಿ ನಮ್ಮ ಗ್ರಂಥಗಳ ಹಿಂದಿ ಗ್ರಂಥಗಳ ಬಗ್ಗೆ ಅಧ್ಯಯನವನ್ನು ಶುರು ಮಾಡಿಬಿಡ್ತಾಳೆ. ಶುರು ಮಾಡಿದಾಗ ಯಾವುದೋ ಒಂದು ಕನೆಕ್ಷನ್ ಬಂದು ಇವಳ ಹತ್ರ ಬರುತ್ತೆ ಈ ನಮ್ಮ ಪರಮವೀರ ಚಕ್ರದ ಡಿಸೈನ್ ಮಾಡೋಕ್ಕೆ. ಈ ಪರಮವೀರ ಚಕ್ರದ ಡಿಸೈನ್ ಏನಿದೆಯಲ್ಲ, ತುಂಬ ಸೀದಾ ಸಾದಾ ಸರಳವಾದ ಡಿಸೈನ್ ಅಲ್ಲ. ಇದರ ಹಿಂದೆಯೂ ಕೂಡ ಒಂದು ಕಥೆ ಇದೆ. ಆ ಕಥೆ ಏನು? ಆ ಪರಮವೀರ ಚಕ್ರದ ಮೇಲಿರುವಂತಹ ಎಲ್ಲ ಸಿಂಬಲ್ಸ್ನ ಅರ್ಥ ಏನು? ಅದನ್ನ ಯಾಕೆ ತಗೊಂಡ್ರು, ಯಾಕೆ ಬಳಕೆ ಮಾಡಿದ್ರು ಅನ್ನೋದನ್ನ ನೋಡೋಣ, ಬನ್ನಿ. 1929 ಈವ್ ಯೋನ್ ಮೆಡಿಟಿಮರೋಸ್ ಎಂಬಾತಳಿಗೆ ಆರ್ಮಿ ಆಫೀಸರ್ ವಿಕ್ರಮ್ ಕನೂಲ್ಕರ್ ಮೇಲೆ ಪ್ರೀತಿ ಶುರುವಾಗುತ್ತೆ. ಆತ ತನ್ನ ಟ್ರೈನಿಂಗ್ನ ಸಮಯದಲ್ಲಿ ರಜೆಯಲ್ಲಿ ಯುರೋಪ್ ಸುತ್ತಾಡಲು ಹೋಗಿದ್ದ. ಈವ್ ವಿಕ್ರಮ್ನೊಂದಿಗೆ ಮದುವೆಯಾಗಿ ಭಾರತಕ್ಕೆ ಬರ್ತಾಳೆ. ಆಗ ಅವಳು ತನ್ನ ಹೆಸರನ್ನ ಬದಲಿಸಿಕೊಂಡು ಸಾವಿತ್ರಿಬಾಯಿ ಕನೋಲ್ಕರ್ ಎಂದು ಇಟ್ಕೋತಾಳೆ. ಮತ್ತವಳು ನಳಂದ ಯೂನಿವರ್ಸಿಟಿಯಲ್ಲಿ ದಾಖಲಾತಿ ಪಡೆದು ಹಿಂದಿ ಧರ್ಮ ಗ್ರಂಥಗಳ ಅಧ್ಯಯನ ಮಾಡೋಕೆ ಶುರು ಮಾಡ್ತಾಳೆ. ಅವಳ ಜ್ಞಾನವನ್ನು ಹಿನ್ನೆಲೆಯನ್ನು ಅರಿತು ಅವಳಿಗೆ ಪರಮವೀರ ಚಕ್ರ ಡಿಸೈನ್ ಮಾಡೋಕೆ ಕೆಲಸ ಒಪ್ಪಿಸಲಾಗುತ್ತೆ. दरअसल इस मेडल के नाम का मतलब है व्हील ऑफ द अल्टीमेट ब्रेव. ये मेडल उन्हें दिया जाता है जो दुश्मनों का बहादुरी से डटकर सामना करते हैं. ಈಗ ಇದರ ಡಿಸೈನ್ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಸಾವಿತ್ರಿಬಾಯಿ ಸಾಧು ತದೀಚೆ ಅವರಿಂದ ಇನ್ಸ್ಪಿರೇಷನ್ ಪಡೆದಿದ್ಲು. ಅವರೊಬ್ಬ ವೇದಿಕ ಋಷಿಯಾಗಿದ್ದು ತಮ್ಮ ಶರೀರವನ್ನ ತ್ಯಾಗ ಮಾಡಿರ್ತಾರೆ. ಕಾರಣ ತಮ್ಮ ಬ್ಯಾಕ್ ಬೋನ್ನಿಂದ ಶಕ್ತಿಶಾಲಿಯಾದ ವಜ್ರಾಯುಧ ನಿರ್ಮಾಣವಾಗಲೆಂದು. ಚಕ್ರದಲ್ಲಿ ಭಾರತದಲ್ಲಿ ಅತ್ಯಂತ ಉನ್ನತ ರಾಜನೆಂದೇ ಖ್ಯಾತಿ ಪಡೆದ ರಾಜರುಗಳಲ್ಲಿ ಒಬ್ಬರಾದ ಶಿವಾಜಿ ಮಹಾರಾಜರ ತಲ್ವಾರ್ ಭವಾನಿಯನ್ನ ಕೂಡ ತೋರಿಸಲಾಗಿದೆ. ಮಾನ್ಯಗಳ ಪ್ರಕಾರ ಪರಮವೀರ ಚಕ್ರದ ವಿನ್ಯಾಸ ಇದನ್ನ ಪಡೆಯುವವರ 2 ಗುಣಗಳನ್ನ ಎತ್ತಿ ತೋರಿಸುತ್ತೆ. ಅದುವೇ ಧೈರ್ಯ ಮತ್ತು ತ್ಯಾಗ. ಮುಗಿತಲ್ಲ ಸರ್ ಕಥೆ ಅಂತ ನೀವು ಕೇಳಬಹುದು. ಬಟ್ ನೋ, ಕಥೆ ಇನ್ನು ಪ್ರಶಸ್ತಿ ಮೊದಲಿಗೆ ಯಾರಿಗೆ ಹೋಯ್ತು, ಯಾಕೆ ಹೋಯ್ತು, ಆ ವ್ಯಕ್ತಿಗೂ ಈ ಸಾವಿತ್ರಿಬಾಯಿ ಕನೋಲ್ಕರ್ಗೂ ಸಂಬಂಧ ಇದೆ. ಆ ಇಬ್ಬರ ನಡುವಿನ ಸಂಬಂಧ ಏನು ಅನ್ನುವಂಥದ್ದನ್ನ ನೋಡೋಣ, ಬನ್ನಿ. 1947ರಲ್ಲಿ ಮೇಜರ್ ಸೋಮನಾಥ್ ಶರ್ಮಾ ಶ್ರೀನಗರ ಏರ್ಫೀಲ್ಡ್ನಿಂದ ಮುಂದೆ ಸಾಗುತ್ತಿದ್ದ ವೈರಿಗಳ ಜೊತೆ ಯುದ್ಧ ಮಾಡುತ್ತಿದ್ರು. ಮತ್ತವರ ಕ್ಯಾಂಪ್ ಅನ್ನ 3 ಕಡೆಯಿಂದ ಶತ್ರುಗಳು ಆಕ್ರಮಿಸಿಕೊಂಡಿದ್ರು. ಆದರೂ ಹಿಂದೆ ಸರಿಯದೆ ಹೋರಾಡಿದ ಅವರ ಹೆಸರು ಕೂಡ ಮಹಾನ್ ಶಹೀದ್ ಸೈನಿಕರ ಲಿಸ್ಟ್ಗೆ ಸೇರ್ಪಡೆಯಾಗುತ್ತೆ. ಅವರ ಈ ಸಾಹಸ ಮತ್ತು ತ್ಯಾಗವನ್ನ ಕಂಡು ಮೇಜರ್ ಸೋಮನಾಥ್ ಶರ್ಮಾರಿಗೆ ಮೊದಲ ಪರಮವೀರ ಚಕ್ರ ನೀಡಲಾಗುತ್ತೆ. ಇಲ್ಲಿಂದಲೇ ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಶುರುವಾಗುತ್ತೆ ನೋಡಿ. ಮೇಜರ್ ಶರ್ಮಾ ಮತ್ತು ಸಾವಿತ್ರಿಬಾಯಿ ಇಬ್ಬರು ಹತ್ತಿರದ ಸಂಬಂಧಿಗಳಾಗಿದ್ರು. ಕಳೆದ 70 ವರ್ಷಗಳಲ್ಲಿ 21 ಸೈನಿಕರಿಗೆ ಈ ಮೆಡಲ್ ನೀಡಲಾಗಿದೆ. ಅದರಲ್ಲಿ 14 ಜನರಿಗೆ ಮರಣೋತ್ತರವಾಗಿ ಈ ಗೌರವ ನೀಡಲಾಗಿದೆ. ನಮ್ಮ ವೀರರ ಶೌರ್ಯದ ಕಥೆಗಳನ್ನ ಕೇಳುತ್ತಾ ಹೋದರೆ ನಮ್ಮ ತಲೆ ಗೌರವದಿಂದ ಮೇಲೆ ಕೇಳುತ್ತೆ.
ಅವರಿಗೆ ಪರಮವೀರ ಚಕ್ರ ಕೊಡೋ ಮೂಲವೇ ಅವರ ಕಥೆಗಳು ಸದಾ ಜನರ ಮನದಲ್ಲಿರಲೆಂಬುದು. ನೋಡಿದ್ರಲ್ಲ ಫ್ರೆಂಡ್ಸ್, ಪರಮವೀರ ಚಕ್ರ ಪ್ರಶಸ್ತಿಯ ಹಿನ್ನೆಲೆ ಹಿಸ್ಟ್ರಿ ಏನು ಅಂತ ತಿಳ್ಕೊಂಡ್ವಿ, ಯಾರು ಡಿಸೈನ್ ಮಾಡಿದ್ರು ಅಂತ ತಿಳ್ಕೊಂಡ್ವಿ, ಅದರ ಮೇಲೆ ಇರುವಂತಹ ಆ ಡಿಸೈನ್ನ ಹಿಂದಿನ ಅರ್ಥ ಏನು ಅಂತ ಕೂಡ ತಿಳ್ಕೊಂಡ್ವಿ. ಈ ಸಂಚಿಕೆ ನಿಮ್ಗೊಂದು ಪುಟ್ಟ ಮಾಹಿತಿ ಕೊಟ್ಟಿದೆ ಅಂತ ಅನ್ಕೊಳ್ತಾ ಈ ಸಂಚಿಕೆಯಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.